ತುಂಬಾ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿದರೆ ಅವರಿಗೆ ಒಂದು ಚಿಕ್ಕದಾಗಿ ಸನ್ಮಾನ ಮಾಡಿದ್ವಿ. ಈ ಸನ್ಮಾನ ಮಾಡಿರೋ ಉದ್ದೇಶ ಏನಂದ್ರೆ ಅವರ ಹೆಗಲಿಗೆ ಇವತ್ತು ನಾನು ಜವಾಬ್ದಾರಿ ಕೊಡ್ತಾ ಇದ್ದೀನಿ. ಯಾರಿಗೆ ಇಲ್ಲಿ ಯಾರು ಕೂತು ಸನ್ಮಾನ ತಗೊಂಡಿದ್ರಲ್ಲ ಆ ಮಕ್ಕಳು ಕೇಳಬೇಕು, ನಿಮ್ಮ ಹೆಗಲಿಗೆ ಸುಮ್ಮನೆ ಸನ್ಮಾನ ಮಾಡಿಲ್ಲ, ಒಂದು ಜವಾಬ್ದಾರಿನ ಕೊಡ್ತಾ ಇದ್ದೀನಿ. ಆ ಜವಾಬ್ದಾರಿ ಏನಂತಂದ್ರೆ ನಿಮ್ಮ ಜೂನಿಯರ್ಸ್ ಅಂದ್ರೆ ನಿಮ್ಮ ನೆಕ್ಸ್ಟ್ ಜನರೇಷನ್ ಯಾರಿದೆ, 10ನೇ ಕ್ಲಾಸ್ ಪಾಸ್ ಆದವರು, ಟಾಪರ್ಸ್ ಇದ್ದವರು, 9ನೇ ಕ್ಲಾಸ್ ಮಕ್ಕಳನ್ನ ಸಾಕೋ ಜವಾಬ್ದಾರಿ ನಿಮ್ದು. ಸೆಕೆಂಡ್ ಇಯರ್ PUC ಪಾಸ್ ಆದವರು, ಸೆಕೆಂಡ್ ಇಯರ್ ಮಕ್ಕಳು ಯಾರು ಇವಾಗ ಹೋಗ್ತಾ ಇದ್ದಾರೆ ಅವ್ರನ್ನ ಜೋಪಾನ ಮಾಡೋ ಜವಾಬ್ದಾರಿ ನಿಮ್ದು. ಸೊ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವಾಗ ಹೇಳಿದ್ರು ನಿಮ್ಮ ತಮ್ಮ ಸ್ವಂತ ಖರ್ಚಿಂದ ಮಾಡ್ತಾ ಇದ್ದಾರೆ ಅಂತ. ನಾನು ಇವತ್ತು ಇಲ್ಲಿ ಮಾಡಿ ಈ ಪ್ರೋಗ್ರಾಮ್ ಮುಗಿಸಿ ಮನೆಗೆ ಹೋಗಿ ಕೂರೋನಲ್ಲ. ನನ್ನ ಕೊನೆಯ ಉಸಿರಿರೋವರೆಗೂ ನಾನು ಎಲ್ಲೇ ಇದ್ರೂ ಕೂಡ ಈ ಒಂದು ಏನು ಶಾಲೆಯಲ್ಲಿ ಮಕ್ಕಳು ಹೊರಗಡೆ ಬರ್ತಾರೆ ಅವ್ರದ್ದು ಪ್ರತಿಯೊಂದು ಚಲನವಲನ ಅವ್ರ ಭವಿಷ್ಯನ ಒಂದು ಅವ್ರ ಅದ್ರ ಕಡೆ ಗಮನ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಈ ಒಂದು ವೇದಿಕೆಗೆ ಬಂದಿದ್ದೀನಿ. ಇದು ಇಲ್ಲಿಗೆ ಕೈ ಬಿಟ್ಟು ಹೋಗೋದಿಲ್ಲ. ನಾನು ಇಲ್ಲಿ ಒಂದು ಪೋಸ್ಟ್ ಹಾಕಿದ್ದೀವಿ, ಏನಂತ ಅಂದ್ರೆ ಫ್ರೆಂಡ್ಸ್ ಅಂತ ಒಂದು ಹಾಕಿದ್ದೀನಿ. ಫ್ರೆಂಡ್ಸ್ ಅಂದ್ರೆ ಗೆಳೆಯರು ಅಂತ. ಈ ಫ್ರೆಂಡ್ಸ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದು ತುಂಬಾ ದಿನ ನಾನು KS ಆಫೀಸರ್ ಆದಾಗಿಂದ ಸ್ಟಾರ್ಟ್ ಮಾಡ್ಬೇಕಂತ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸ್ಟಾರ್ಟ್ ಮಾಡ್ಬೇಕಂತ ಇದ್ವಿ. ಬಟ್ ಕೆಲಸದ ಒತ್ತಡದಿಂದ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಮೋಸ್ಟ್ಲಿ ಈ ಇಮ್ಮಡಿ ಪುಲಿಕೇಶಿ ಹುಟ್ಟಿದ ನಾಡಿನಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಭಗವಂತ ಬರೆದಿತ್ತೋ ಇಲ್ಲ ಗೊತ್ತಿಲ್ಲ. ಇವತ್ತು ಮುತ್ತಲಗಿರಿ ಊರಲ್ಲಿ ಅದು ಕರಡಿಗುಡ್ಡ SN ನಲ್ಲೇ ಒಂದು ಅವಕಾಶ ಸಿಗಿದೆ. ಮೊನ್ನೆ ನಾನು ಒಂದು ತಿಂಗಳಾಯ್ತು ರಿಜಿಸ್ಟರ್ ಮಾಡಿ, ಒಂದು ತಿಂಗಳಿಂದ ನನಗೆ ಯಾವುದೇ ಕಾರ್ಯಕ್ರಮ ಮಾಡಕ್ ಆಗಿರ್ಲಿಲ್ಲ. ನಾವೊಂದು 10 ಜನ ಡಾಕ್ಟರ್ಗಳು, ನಾವೆಲ್ಲ MBBS ಮಾಡೋರು ಒಂದು 10 ಜನ ಡಾಕ್ಟರ್ಗಳು ಇದ್ವಿ. 10 ಜನ ಡಾಕ್ಟರ್ಗಳು ಒಂದು ಏನಾದ್ರು ಒಂದು ಸಮಾಜಕ್ಕೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ಅದರಿಂದ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಇದು ಮೊದಲನೇ ಹೆಜ್ಜೆ, ಇದೇ ಮೊದಲನೇ ಪ್ರೋಗ್ರಾಮ್, ಕರಡಿಗುಡ್ಡ SN ಮೊದಲನೇ ಪ್ರೋಗ್ರಾಮ್. ನಾ ಹೆಚ್ಚಿಗೆ ಏನು ಮಾಡ್ತೀನಿ ಅಂತ ನಾನು ಹೇಳಕ್ ಹೋಗೋದು. ನಾನು ಇದರಿಂದ ಏನು ಮಾಡ್ತೀನಿ, ನಾ ಈ ಹೆಜ್ಜೆ ಇಟ್ಟಿದ್ದೀನಿ, ಇದರಿಂದ ಒಂದು 4 ಜನ ಮಕ್ಕಳಿಗೆ ಹೆಲ್ಪ್ ಆದರೂ ನನಗೆ ನನ್ನ ಆತ್ಮಕ್ಕೆ ಒಂದು ತೃಪ್ತಿ ಸಿಗ್ತದೆ. ಈ ಉದ್ದೇಶ ಏನಂದ್ರೆ, ನಾವು ಓದೋಬೇಕಾದ್ರೆ, ನಮ್ಮಪ್ಪ ಕೂಡ ಬಂದಿದ್ರು ಇಲ್ಲೇ, ಅವರು ಪಾಪ ಹುಷಾರಿರ್ಲಿಲ್ಲ ಆದರೂ ಬಂದಿದ್ದಾರೆ. ನಮ್ಮ ತಂದೆಯವರು ನಾವು ತಂದೆಯವರು ನಮ್ಮ ಸ್ಕೂಲಿಗೆ ಬಿಡಬೇಕಾದ್ರೆ ಎಟ್ಲಾ ಸೈಕಲಲ್ಲಿ ಬಿಡ್ತಾ ಇದ್ರು. 10th ಎಕ್ಸಾಮಲ್ಲಿ ನಾವು 10th ಓದಬೇಕಾದ್ರೆ ನಾವು ಕೋಚಿಂಗ್ ಹೋಗೋಕ್ಕೆ ಅಷ್ಟು ಖರ್ಚು, ಮನೆ ಖರ್ಚೆಲ್ಲ ನೋಡ್ಕೋಬೇಕಲ್ಲ, ಪ್ರೈವೇಟ್ ಕೋಚಿಂಗ್ ಅವಕಾಶ ಮಾಡಕ್ ಆಗ್ತಿರ್ಲಿಲ್ಲ. ಆದ್ರಿಂದ ಒಂದು ಡಿಸ್ಕಷನ್ ಕ್ಲಾಸ್ ಅಂತ ಒಂದು ಕೋಚಿಂಗ್ ಕ್ಲಾಸ್ ಇತ್ತು. ಇರ್ಲಿ ಬಿಡ್ರಿ. ನಮ್ಮ ತಂದೆಯವರು ಕೂಡ ಮೊದಲನೇ ವರ್ಷ 1 ವರ್ಷ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ರು.